ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ GK. ಫ್ರೆಂಡ್ಸ್, ಇವತ್ತು ನಾನು STA, FTA, ಜೈಲರ್, ವಾರ್ಡರ್ ಎಕ್ಸಾಮ್ಸ್ಗಳಿಗೆ ಹಾಗೂ ಇನ್ನಿತರೆ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ಅನುಕೂಲಕರವಾಗ್ತಕ್ಕಂತಹ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳ ಆತ್ಮಚರಿತ್ರೆಗಳನ್ನು ಕುರಿತಾಗಿ ಅಧ್ಯಯನ ಮಾಡೋಣ. ಸೊ ಇಂತಹ ನೂರಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ತಡ ಮಾಡಲಾರ್ದಂಗೆ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಮತ್ತೊಂದು ವಿಚಾರ ಏನು ಅಂತಂದರೆ, ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಭಾಳನೇ ಇಂಪಾರ್ಟೆಂಟ್ ವಿಡಿಯೋ. ಹಾಗಿದ್ರೆ ಮೊದಲನೇ ಕವಿ ಹತ್ರ ಬರ್ತಾ ಇದ್ದೇವೆ ನಾವು. ಕುವೆಂಪುರವರು. ಇವರ ಪ್ರಮುಖ ಕೃತಿ ಅಂತಂದರೆ ಶ್ರೀ ರಾಮಾಯಣ ದರ್ಶನಂ ಅಂತೇಳಿ ಹೇಳ್ತಾ ಇದ್ದೀವಿ. ಈ ಒಂದು ಕೃತಿಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ. ಸೊ ಅದನ್ನು ಬರೆದದ್ದು 1967ರಲ್ಲಿ, ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ, ಇವರ ಪೂರ್ಣ ಹೆಸರು ತಮಗೆಲ್ಲ ಗೊತ್ತು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ. ಇವರ ಜನನ 1904ರಲ್ಲಿ ಆಗುತ್ತೆ. ಹಾಗೆಯೇ ಇವರ ಹುಟ್ಟಿದಂತಹ ಊರು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಅಂತೇಳಿ ಹೇಳ್ತೀವಿ. ಅದೇ ರೀತಿಯಾಗಿ ಇವರು ಬೆಳೆದದ್ದು ಜಾಸ್ತಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ತೀರ್ಥಹಳ್ಳಿ ತಾಲೂಕಿನಲ್ಲಿ ಇರ್ತಕ್ಕಂಥ ಕುಪ್ಪಳ್ಳಿಯಲ್ಲಿ. ತಂದೆ ವೆಂಕಟಪ್ಪ ಗೌಡವರು, ಹಾಗೆಯೇ ತಾಯಿ ಸೀತಮ್ಮ ಅವರು. ಸೊ ಇವರು ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೊನೆ ವರ್ಷ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಕುಲಪತಿಗಳು ಕೂಡ ಆಗಿ ಕಾರ್ಯವನ್ನು ನಿರ್ವಹಿಸಿ ಮಾನಸ ಗಂಗೋತ್ರಿಯನ್ನು ಕೂಡ ಇವರು ಆರಂಭಿಸ್ತಾರೆ. ಹಾಗೆ ಅಷ್ಟೇ ಅಲ್ಲ, ಇವತ್ತು ನಾವು ಕಲಿತಾ ಇರೋದು ಇವರ ಒಂದು ಆತ್ಮಚರಿತ್ರೆಯಾದಂತಹ ನೆನಪಿನ ದೋಣಿಯಲ್ಲಿ. ಇದು ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಕನ್ನಡ ಸಾಹಿತ್ಯದಲ್ಲಿ. ಹಾಗಾದರೆ ಇವರ ಒಂದು ಆತ್ಮಕಥನ ಯಾವುದು? ನೆನಪಿನ ದೋಣಿಯಲ್ಲಿ. ಹಾಗಾದರೆ ನೆಕ್ಸ್ಟ್ ನಾವು ಹೋಗೋಣ ಇವಾಗ ಶಿವರಾಮ್ ಕಾರಂತರವರು. ಇವ್ರಿಗೂ ಕೂಡ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತೇಳಿ ತಮಗೆಲ್ಲ ಗೊತ್ತು. ಹಾಗೆಯೇ ಇವರ ಒಂದು ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಒಂದು ಕೃತಿಗೆ ಏನಾಗಿದೆ? ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಸುಮಾರು ಎಷ್ಟರಲ್ಲಿ ಅಂದರೆ 1977ರಲ್ಲಿ. ಓಕೆ, ಹಾಗಾದರೆ ಇವರು ಹುಟ್ಟಿದ್ದೆಲ್ಲಿ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೋಟಾದಲ್ಲಿ ಇವರ ಜನನ ಆಗುತ್ತೆ. ಹಾಗೆಯೇ ಇವರ ಆತ್ಮಚರಿತ್ರೆ ಯಾವುದು ಅಂತಂದರೆ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಹೇಳ್ಬೋದು. ಈ ಆತ್ಮಚರಿತ್ರೆ ಅಷ್ಟೇ ಅಲ್ಲ, ಇವರು ಸಾಕಷ್ಟು ಕಾದಂಬರಿಗಳನ್ನು, ಹಾಗೆಯೇ ವಿಚಾರ ಸಾಹಿತ್ಯಗಳನ್ನು, ಚಿಂತನಾ ಗ್ರಂಥಗಳನ್ನು, ನಿಘಂಟುಗಳನ್ನು, ಜಾನಪದ ಕೃತಿಗಳನ್ನು, ಗೀತ ನಾಟಕಗಳನ್ನು, ಆಮೇಲೆ ಜೀವನ ಚರಿತ್ರೆಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಇವರ ಈ ಎಲ್ಲ ಸಾಧನೆಗೆ ಮಿಗಿಲಾಗಿ ಇವರ ಕಾದಂಬರಿಯಾದಂತಹ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥ ಒಂದು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಗೊತ್ತಾಯ್ತು ನಿಮಗೆ. ಹಾಗಾದರೆ ಮುಂದೆ ಹೋಗೋಣ ನಾವಿವಾಗ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಇವರ ಒಂದು ಕಾಲಾವಧಿ ನೋಡೋದಾದರೆ 1891ರಿಂದ 1986ವರೆಗೆ ಅಂತೇಳಿ ಹೇಳ್ತೀವಿ. ಹಾಗೆಯೇ ಇವರ ಜನನ 1891ರಲ್ಲಿ ಆಗ್ತಕ್ಕಂಥದ್ದು. ಸ್ಥಳ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಮಾಲೂರಿನಲ್ಲಿ ಇರ್ತಕ್ಕಂಥ ಮಾಸ್ತಿಯಲ್ಲಿ ಇವರ ಒಂದು ಜನನ ಆಗುತ್ತೆ. ಇವರ ಪೂರ್ಣ ಹೆಸರು ನಾವು ಹೇಳ್ತಾ ಇದ್ದೀವಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು. ಕಾವ್ಯನಾಮ ಅಂತಂದರೆ ಶ್ರೀನಿವಾಸ ಅಂತಕ್ಕಂಥ ಒಂದು ಕಾವ್ಯನಾಮದಿಂದ ಬಂದವರು ಇವರು. ಇವರನ್ನು ನಾವು ಇನ್ನೊಂದು ಇವ್ರನ್ನ ಹೆಂಗೆ ಗುರುತಿಸ್ತೀವಿ ಅಂತಂದರೆ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ನಾವು ಕರಿತಾ ಇದ್ದೀವಿ. ಅಷ್ಟೇ ಇಲ್ಲ, ಮಾಸ್ತಿ ಕನ್ನಡದ ಆಸ್ತಿ ಅಂತಲೂ ಕೂಡ ಇವರನ್ನು ಕರಿತಾ ಇದ್ದೀವಿ. ಅಷ್ಟು ಜನಪ್ರಿಯವಾದಂತಹ ಕವಿ, ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಅವರು ಕನ್ನಡ ಸಾಹಿತ್ಯದ ಒಂದು ನವ ಸಾಹಿತ್ಯದ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಹಾಗೆಯೇ ಇವರ ಒಂದು ಆತ್ಮಚರಿತ್ರೆಯನ್ನು ನೋಡ್ತಾ ಇದ್ದೀವಿ. ಭಾವ ಅಂತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಕೂಡ ಇವರು ಬರೀತಾರೆ. ಅಷ್ಟೆಲ್ಲ ಸಾಕಷ್ಟು ಬಿರುದುಗಳು ಕೂಡ ಇವರು ದೊರಕಿದ್ದಾವೆ. ಕವನ ಸಂಕಲನಗಳು, ಐತಿಹಾಸಿಕ ಕಾದಂಬರಿಗಳು, ಸಣ್ಣ ಕಥೆಗಳ ಜನಕ ಅಂತಲೇ ಹೇಳ್ತಿದ್ದಾರೆ. ಅಂದರೆ ಸಣ್ಣ ಕಥೆಗಳು ಅಷ್ಟೊಂದು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಕೆಲವೊಂದು ನೋಡೋದಾದರೆ ರಂಗಸ್ವಾಮಿಯ ಅವಿವೇಕ ಆಗಿರ್ಬೋದು, ನಮ್ಮ ಮೇಷ್ಟರು, ಮೊಸರಿನ ಮಂಗಮ್ಮ, ಹೀಗೆ ಸಾಕಷ್ಟು ಸಣ್ಣ ಕಥೆಗಳಾಗಿರ್ಬೋದು. ಆಮೇಲೆ ಸಾಮಾಜಿಕ ಕಾದಂಬರಿಯನ್ನು ಕೂಡ ಅವರು ರಚನೆ ಮಾಡ್ತಾರೆ. ಈ ಭಾವ ಅಂತಕ್ಕಂಥ ಆತ್ಮಚರಿತ್ರೆ, ಆತ್ಮಕಥೆ ಏನಿದೆ ಅಲ್ಲ, 3 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ ಫ್ರೆಂಡ್ಸ್, ನೆನ್ಪಿಟ್ಕೊಳ್ರಿ. ಇದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದು. ಇದಿಷ್ಟು ಅವ್ರದ್ದಾಯಿತು. ಈಗ ನಾವು ಹೋಗೋಣ ಆನ ಕೃಷ್ಣರಾವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವರ ಒಂದು ಆತ್ಮಕಥೆ ಅಂದರೆ ಬರಹಗಾರನ ಬದುಕು.
ಅಲ್ವಾ. ಇವರ ಪೂರ್ಣ ಹೆಸರು ಆನ ಕ್ರೂ ಅಂತ ಇದೆ ಅಲ್ವಾ. ಪೂರ್ಣ ಹೆಸರು ಏನಂತಂದರೆ ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅಂತೇಳಿ. ಇವರು ಜನಿಸಿದಂತಹ ಸ್ಥಳ ಕೋಲಾರ ಜಿಲ್ಲೆಯಲ್ಲಿ ಜನಿಸ್ತಾರೆ. ತಂದೆ ನರಸಿಂಹರಾಯರು, ಹಾಗೆಯೇ ತಾಯಿ ಅನ್ನಪೂರ್ಣಮ್ಮನವರು. ಇವರಿಗೆ ಕನ್ನಡದ ಕಾದಂಬರಿ ಸಾಮ್ರಾಟ ಸಾರ್ವಭೌಮ ಅಂತಕ್ಕಂಥ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಪ್ರಗತಿಶೀಲ ಚಳುವಳಿಯ ಪ್ರವರ್ತಕ ಅಂತಲೂ ಕೂಡ ಒಂದು ಬಿರುದು ಸಂದಿರೋದನ್ನು ನೋಡ್ತಾ ಇದ್ದೀವಿ. ಹಾಗೆಯೇ ಇವರು ಸುಮಾರು 190 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. 112 ಕಾದಂಬರಿಗಳು, ಹಾಗೆಯೇ 9 ಕಥಾ ಸಂಗ್ರಹಗಳು, 20 ನಾಟಕಗಳನ್ನು, ಹಾಗೆಯೇ ವಿಮರ್ಶಾ ಕೃತಿಗಳನ್ನು, ಜೀವನ ಚರಿತ್ರೆಗಳನ್ನು, ಆಮೇಲೆ ಅನುವಾದ ಕೃತಿಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಪ್ರಸಿದ್ಧ ಕವಿ ಅಲ್ಲದಂಗೆ ಕಾದಂಬರಿಕಾರರು ಅಂತಲೂ ಕೂಡ ಇವರು ಒಂದು ಪ್ರಾವೀಣ್ಯತೆ, ಒಂದು ಪ್ರಮುಖವಾದಂಥ ಹೆಸರನ್ನು ಇವರು ಪಡ್ಕೊಂಡಿದ್ದಾರೆ. ಇದಿಷ್ಟು ಆನ ಕೃಷ್ಣರಾವ್ ಅವರ ಬಗ್ಗೆ. ಈ ಬರಹಗಾರನ ಬದುಕನ್ನು 1972ರಲ್ಲಿ ಪ್ರಕಟ ಮಾಡ್ತಾರೆ. ಇದು ಏನಪ್ಪ ಅಂತಂದರೆ, ಇದರ ತಾತ್ಪರ್ಯ ಅಂದರೆ ನನ್ನನ್ನು ನಾನೇ ಕಂಡೆ ಅಂತಕ್ಕಂಥದ್ದು ಇದರ ಒಂದು ತಾತ್ಪರ್ಯ. ಅಂದರೆ ಸ್ವಯಂ ಸಂದರ್ಶನಗೊಳಗೊಂಡಂತಹ ಒಂದು ಗ್ರಂಥ, ನೆನಪಲ್ಲಿ ಇಟ್ಕೊಳ್ರಿ. ಸ್ವಯಂ ಸಂದರ್ಶನಗೊಳಗೊಂಡಂತಹ ಒಂದು ಗ್ರಂಥ ಅಂದರೆ ಅನಕ್ರೂರವರು ಬರೆದಂತಹ ಬರಹಗಾರನ ಬದುಕು. ಹಾಗಿದ್ರೆ ನೆಕ್ಸ್ಟ್ ನಾವು ಹೋಗೋಣ ಸಾಸ ಮಾಳವಾಡ್. ಇವರು ಕೂಡ ಒಬ್ಬ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಅಂತಲೇ ಹೇಳ್ತಾ ಇದ್ದೀವಿ. ಇವರು ದಾರಿ ಸಾಗಿದೆ ಅಂತಕ್ಕಂಥ ಒಂದು ಕೃತಿಯನ್ನು ಇವರು ಆತ್ಮಚರಿತೆಯನ್ನು ಬರೀತಾರೆ. ನೆಕ್ಸ್ಟು SL ಭೈರಪ್ಪನವರು. ಇವರು ಕೂಡ ಬಿತ್ತಿ ಅಂತಕ್ಕಂಥ ಒಂದು ಆತ್ಮಕಥೆಯನ್ನು ಬರೀತಾರೆ. ಇವರು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಅಂತಕ್ಕಂಥ ಊರಲ್ಲಿ. ಹಾಗೆಯೇ ತಂದೆಯವರು ಲಿಂಗಣ್ಣಯ್ಯ, ತಾಯಿ ಗೌರಮ್ಮನವರು. 1958ರಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಲ್ಲಿಂದ MA ಪದವಿಯನ್ನು ಪಡ್ಕೊಳ್ತಾರೆ. ಇವರು ಕೂಡ ಸಾಕಷ್ಟು ಕಾದಂಬರಿಗಳನ್ನು ಬರೀತಾರೆ, ಸಾಹಿತ್ಯ ವಿಮರ್ಶೆ ಲೇಖನಗಳನ್ನು ಕೂಡ ಬರೀತಾರೆ, ಅನುವಾದವನ್ನು ಕೂಡ ಮಾಡ್ತಾರೆ. 1996ರಲ್ಲಿ ಬಿತ್ತಿ ಅಂತಕ್ಕಂಥ ಒಂದು ಆತ್ಮಕಥೆಯನ್ನು ಕೂಡ ಇವರು ಪ್ರಕಟಿಸ್ತಾರೆ. ಇದಿಷ್ಟು SL ಭೈರಪ್ಪನವರ ಬಗ್ಗೆ. ನೆಕ್ಸ್ಟ್ ನಾವು ಬಸವರಾಜ್ ಕಟ್ಟಿಮನಿರವರ ಬಗ್ಗೆ ತಿಳ್ಕೊಳ್ಳೋಣ. ಇವರು ಕೂಡ ಒಬ್ಬ ಕನ್ನಡ ಸಾಹಿತ್ಯ ಕಂಡಂತಹ ಒಂದು ಅಪ್ರತಿಮ ಒಂದು ಕೃತಿಗಾರ, ಕವಿ ಅಂತಲೇ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂತಂದರೆ ಇವರ ರಚನೆಗಳು ಹಾಗಿದ್ದಾವೆ ಅಂತಲೇ ಹೇಳ್ಬೋದು. ಇವರ ಒಂದು ಆತ್ಮಕಥೆ ಯಾವುದು ಅಂತಂದರೆ ಕಾದಂಬರಿಕಾರನ ಬದುಕು. ಯಾವುದು? ಕಾದಂಬರಿಕಾರನ ಬದುಕು. ಪಿ ಲಂಕೇಶ್ರವರ ಒಂದು ಆತ್ಮಕಥೆ ಯಾವುದಪ್ಪ ಅಂತಂದರೆ ಹುಳಿಮಾವಿನ ಮರ. ಯಾವುದು? ಹುಳಿಮಾವಿನ ಮರ. ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೊನಗವಳ್ಳಿಯಲ್ಲಿ. ನವ್ಯ ಸಾಹಿತ್ಯದ ಒಬ್ಬ ಪ್ರಮುಖ ಕವಿ ಅಂತೇಳಿ ಗುರುತಿಸ್ಕೊಂಡಿದ್ದಾರೆ. ಹಾಗೆಯೇ ಕಥೆಗಾರನೂ ಹೌದು, ಕಾದಂಬರಿಕಾರನೂ ಹೌದು, ವಿಮರ್ಶಕರು ಕೂಡ ಹೌದು. ಅಷ್ಟೇ ಅಲ್ಲ, ಚಲನಚಿತ್ರ ನಿರ್ದೇಶನವನ್ನು ಕೂಡ ಇವರು ಮಾಡಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತಂದರೆ ಬಿಚ್ಚು ಹಾಗೂ ತಲೆಮಾರು ಅಂತಕ್ಕಂಥ ಕವನಗಳನ್ನು ಕೂಡ ಇವರು ಬರೆದಿದ್ದಾರೆ. ಆಮೇಲೆ ಇದು ಹುಳಿಮಾವಿನ ಮರವನ್ನು, ಅಂದರೆ ಇದು ಆತ್ಮಕಥೆ. 1997ರಲ್ಲಿ ಇದನ್ನು ಪ್ರಕಟಣೆಗೊಳಪಡ್ತಾರೆ. ನೆಕ್ಸ್ಟ್ ನಾವು ಬರ್ತಾ ಇದ್ದೀವಿ AN ಮೂರ್ತಿರಾವ್. AN ಮೂರ್ತಿರಾವ್ರ ಒಂದು ಆತ್ಮಕಥೆ ಅಂದರೆ ಸಂಜೆಗಣ್ಣಿನ ಹಿನ್ನೋಟ ಅಂತೇಳಿ. ಇವರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಅನೇಕ ಕಾದಂಬರಿಗಳನ್ನು, ಪ್ರವಾಸ ಕಥನಗಳನ್ನು ಕೂಡ ಇವರು ಬರೆದಿದ್ದಾರೆ. ಎಚ್ ನರಸಿಂಹಯ್ಯವರ ಒಂದು ಆತ್ಮಕಥನ ಅಂದರೆ ಹೋರಾಟದ ಬದುಕು. ನೆಕ್ಸ್ಟ್ ಗುಬ್ಬಿ ವೀರಣ್ಣ ಹೆಸರು ಕೇಳಿರ್ಬೋದು ನೀವು. ಈ ಗುಬ್ಬಿ ವೀರಣ್ಣನವರ ಒಂದು ಆತ್ಮಕಥೆ ಅಂದರೆ ಕಲೆಯೇ ನಾಯಕ ಅಂತೇಳಿ ಹೇಳ್ಬೋದು. ನಾಟಕ ರಂಗದಲ್ಲಿ ಒಂದು ಅಲೆಯನ್ನೇ ಸೃಷ್ಟಿ ಮಾಡಿಸಿದಂತಹ ಒಬ್ಬ ಶ್ರೇಷ್ಠ ನಾಟಕಗಾರ ಅಂತಂದರೆ ಈ ಗುಬ್ಬಿ ವೀರಣ್ಣನವರು. ಈ ಗುಬ್ಬಿ ವೀರಣ್ಣನವರ ಒಂದು ಆತ್ಮಕಥೆ ಅಂದರೆ ಕಲೆಯೇ ನಾಯಕ. ನೆಕ್ಸ್ಟ್ ನಾವು ಬರ್ತಾ ಇದ್ದೇವೆ ಹರ್ಡೇಕರ್ ಮಂಜಪ್ಪ. ಕರ್ನಾಟಕದ ಗಾಂಧಿ ಅಂತೇಳಿ ಇವರನ್ನು ಕರೆಯಲಾಗುತ್ತೆ. ಕಳೆದ ನನ್ನ 30 ವರ್ಷಗಳ ಕಾಣಿಕೆ ಅಂತಕ್ಕಂಥ ಒಂದು ಆತ್ಮಕಥೆಯನ್ನು ಇವರು ರಚನೆ ಮಾಡ್ತಾರೆ. ಸಾಜ ನಾಗಲೋಟಿ ಮಠ. ಇವರು ಬಿಚ್ಚಿದ ಜೋಳಿಗೆ ಅಂತ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಇದನ್ನು ಕೂಡ ಸಾಹಿತ್ಯದಲ್ಲಿ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಭಾಳಷ್ಟು ಹೆಸರು ಮಾಡಿದಂತಹ ಒಂದು ಕೃತಿಯಾಗಿದೆ. ನೆಕ್ಸ್ಟ್ ನಾವು ಬರ್ತಾ ಇದ್ದೇವೆ ಬೀಚಿ ಕವಿ. ಬೀಚಿರವರ ಒಂದು ಶ್ರೇಷ್ಠ ಆತ್ಮಕಥನ ಅಂತಂದರೆ ಯಾವುದು? ಬಯೋಗ್ರಫಿ ಅಂತೇಳಿ.
ಸೊ ಇವರು ಸಾಕಷ್ಟು ಏನು ಮಾಡ್ತಾರೆ ಅಂತಂದರೆ ಇಂಗ್ಲೀಷ್ನಲ್ಲಿರ್ತಕ್ಕಂಥ ನಾಟಕಗಳಾಗಿರ್ಬೋದು, ಕೃತಿಗಳನ್ನು ಅನುವಾದವನ್ನು ಕೂಡ ಮಾಡಿದ್ದಾರೆ. ಇವರು ಹುಟ್ಟಿದ್ದೆಲ್ಲಿ ಅಂತಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಈಗಿನ ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹರಪನಹಳ್ಳಿಯಲ್ಲಿ. ಸೊ ಇವರ ಒಂದು ಪೂರ್ತಿ ಹೆಸರು ಅಂತಂದರೆ ರಾಯಜಮ್ ಭೀಮಸೇನ ರಾವ್ ಬೀಚಿ ಅಂತೇಳಿ. ಸೊ ಹಾಗಾಗಿ ಇವರು ಕಾವ್ಯನಾಮವನ್ನು ಬೀಚಿ ಅಂತೇಳಿ ಇಟ್ಕೊಂಡಿರೋದ್ರಿಂದ ಎಲ್ಲರೂ ಇವರನ್ನು ಬೀಚಿ ಅಂತಕ್ಕಂಥ ಹೆಸರಿನಿಂದಲೇ ಇವರನ್ನು ಗುರುತಿಸ್ತಾರೆ. ತಾಯಿ ಭಾರತಮ್ಮ, ತಂದೆ ಶ್ರೀನಿವಾಸ ರಾಯರವರು. ಹಾಗೆಯೇ ಅನೇಕ ಕಾದಂಬರಿಗಳನ್ನು ಕೂಡ ಇವರು ಬರೀತಾರೆ. ನೆಕ್ಸ್ಟ್ ಈ ಆತ್ಮಕಥನ ಅಂತಂದರೆ ನನ್ನ ಬಯೋಗ್ರಫಿ ಅಥವಾ ಬಯೋಗ್ರಫಿ ಅಂತೇಳಿ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ನಾವು ಸಿದ್ಧಲಿಂಗಯ್ಯ ಇವರು ರಚಿಸಿದಂತಹ ಒಂದು ಆತ್ಮಕಥನ ಅಂತಂದರೆ ಊರುಕೇರಿ. ಇವರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಶ್ರೇಷ್ಠ ಕಾದಂಬರಿಕಾರರು, ಕೃತಿಗಾರರು ಕೂಡ ಆಗಿದ್ದರು. ಇವರ ಒಂದು ಆತ್ಮಕಥನ ಊರುಕೇರಿ. ನೆಕ್ಸ್ಟ್ ಕುಂ ವೀರಭದ್ರಪ್ಪ. ಸೊ ಕುಂ ವೀರಭದ್ರಪ್ಪನವರ ಆತ್ಮಕಥನ ಅಂದರೆ ಗಾಂಧಿ ಕ್ಲಾಸು. ನೆಕ್ಸ್ಟ್ ಲಕ್ಷ್ಮಣರಾವ್ ಗಾಯಕ್ವಾಡ್. ಇವರ ಒಂದು ಆತ್ಮಕಥನ ಯಾವುದು? ಉಚಾಲ್ಯ ಅಂತೇಳಿ. ಮಾಧವಿ ದೇಸಾಯಿರವರು ಬರೆದಂತಹ ಆತ್ಮಕಥನ ಕುಣಿಯ ಘುಮ ಅಂತೇಳಿ. ನೆಕ್ಸ್ಟ್ ಶರಣ್ ಕುಮಾರ್ ಲಿಬಾಳೆ ಅಂತೇಳಿ ಬರ್ತಾರೆ. ಇವರು ಕೂಡ ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ನವ್ಯ ಸಾಹಿತ್ಯದ ಶ್ರೇಷ್ಠ ಕವಿ ಅಂತ ಹೇಳ್ತಾ ಇದ್ದೀವಿ. ಅಕ್ರಮ ಸಂತಾನ ಅಂತಕ್ಕಂಥ ಕೃತಿಯನ್ನು ಇವರು ಆತ್ಮಚರಿತ್ರೆಯನ್ನು ಬರೀತಾರೆ. ಕಯ್ಯಾರ ಕೀಯಣ್ಣ ರೈ ಇವರ ಒಂದು ಆತ್ಮಕಥನ ಯಾವುದು ಅಂದರೆ ದುಡಿತವೇ ನನ್ನ ದೇವರು. ನವರತ್ನ ರಾಮರಾಯ ಇವರ ಆತ್ಮಕಥನ ಕೆಲವು ನೆನಪುಗಳು. ನೆಕ್ಸ್ಟ್ GP ರಾಜರತ್ನಂ ಗೊತ್ತಿರ್ಬೋದು ನಿಮಗೆ. ಸಾಕಷ್ಟು ಇವರ ಕೃತಿಗಳು ಒಂಥರ ವೈಶಿಷ್ಟ್ಯ ಅಂತೇಳಿ ಹೇಳ್ತಾ ಇದ್ದೀವಿ. ಇವರ ಒಂದು ಆತ್ಮಕಥನ 10 ವರ್ಷಗಳು ಅಂತೇಳಿ. ನೆಕ್ಸ್ಟ್ ಅನುಪಮ ನಿರಂಜನ್ರವ್ರದ್ದು ನೆನಪು ಹಾಗೂ ಸಿಹಿ ಕೈ. ಇದನ್ನು 1985ರಲ್ಲಿ ಪ್ರಕಟಣೆ ಮಾಡ್ತಾರೆ. ಕಡಿದಾಳ್ ಮಂಜಪ್ಪನವ್ರದ್ದು ನನಸಾಗದ ಕನಸು ಅಂತಕ್ಕಂಥ ಆತ್ಮಕಥನವನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ಶಾಮ್ರಾಯ್ ಇವ್ರದ್ದು ಒಂದು ಆತ್ಮಕಥನ ಯಾವುದು ಅಂದರೆ ನೆನಪಿನ ಅಲೆಗಳು. ನೆಕ್ಸ್ಟ್ ದೇ ಜವರೇಗೌಡ ಅವ್ರದ್ದು ಹೋರಾಟದ ಬದುಕು ಅಂತಕ್ಕಂಥ ಒಂದು ಆತ್ಮಕಥನವನ್ನು ಬರೀತಾರೆ. ಹಾಗೆಯೇ ದೇ ಜವರೇಗೌಡರವರು ಹೋರಾಟದ ಬದುಕು. ಹಾಗೆಯೇ ಶಾಮರಾವ್ ಅವ್ರದ್ದು ನೆನಪಿನ ಅಲೆಗಳು. ನೆಕ್ಸ್ಟು ಶ್ರೀ ಮುಗಳಿ. ಸೊ ಇವರು ಜೀವನ ರಸಿಕ ಅಂತಕ್ಕಂಥ ಒಂದು ಆತ್ಮಕಥನವನ್ನು ಬರೀತಾರೆ. ಅರವಿಂದ ಮಾಲಗತ್ತಿರವರು ಇವರು ಕೂಡ ಕನ್ನಡದ ಶ್ರೇಷ್ಠ ಕವಿ ಹಾಗೆಯೇ ಲೇಖಕರು ಕೂಡ ಹೌದು. ಸಾಕಷ್ಟು ಪಠ್ಯಪುಸ್ತಕಗಳಲ್ಲಿ ಇವರ ಒಂದು ಕೃತಿಗಳು ಅಥವಾ ಪಾಠಗಳಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಇವರ ಒಂದು ಆತ್ಮಕಥನ ಯಾವುದು ಅಂದರೆ ಗೌರ್ಮೆಂಟ್ ಬ್ರಾಹ್ಮಣ. ನೆಕ್ಸ್ಟ್ ದ.ರಾ ಬೇಂದ್ರೆ ಅವರು ತಮಗೆಲ್ಲ ಗೊತ್ತು, ಹೇಳೋದೇ ಬೇಡ ಇವ್ರ ಬಗ್ಗೆ. ಸಾಕಷ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಒಬ್ಬ ಶ್ರೇಷ್ಠ ಸಾಧಕ. ಇವರ ಆತ್ಮಕಥೆ ಯಾವುದು ಅಂದರೆ ನಡೆದು ಬಂದ ದಾರಿ. ಇವರ ಹುಟ್ಟಿದಂಥ ಸ್ಥಳ ಧಾರವಾಡದಲ್ಲಿ ಬರ್ತಕ್ಕಂಥ ಸಾಧನಕೇರಿಯಲ್ಲಿ. ಹಾಗೆಯೇ ತಂದೆ ರಾಮಚಂದ್ರ, ತಾಯಿ ಅಂಬಿಕಾ ಅಂತೇಳಿ ಹೇಳ್ಬೋದು. ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತಾ ಇದ್ದೀವಿ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ ಅಂತೇಳಿ ಹೇಳ್ತೀವಿ. ಇವರು ಕೂಡ ಜ್ಞಾನಪೀಠ ಪುರಸ್ಕೃತರ ಆಗಿದ್ದರು ಅಂತಲೇ ಹೇಳ್ತಾ ಇದ್ದೀವಿ. ಇವರ ಒಂದು 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡಲಾಗುತ್ತೆ 1973ರಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ಶ್ರೀರಂಗ. ಸೊ ಇವರ ಒಂದು ಕೃತಿ ಯಾವುದು ಅಂತಂದರೆ ಆತ್ಮಕಥೆ ಯಾವುದು ಅಂದರೆ ನಾಟ್ಯ ನೆನಪುಗಳು. ಇವರೊಬ್ಬ ಶ್ರೇಷ್ಠ ಕಾದಂಬರಿಕಾರರು ಅಂತಲೇ ನಾವು ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ದೇ ಜ ಗೌ ಅಂತೇಳಿ. ಸೊ ಇವರ ಒಂದು ಕೃತಿ ಆತ್ಮಕಥನ ಯಾವುದು ಅಂದರೆ ಹೋರಾಟದ ಬದುಕು. ಇಲ್ಲಿವರೆಗೂ ನಾವು ಏನು ಮಾಡಿದ್ವಿ ಅಂದರೆ ಸಾಕಷ್ಟು ಕವಿಗಳ ಒಂದು ಚರಿತ್ರೆಗಳನ್ನು ನೋಡಿದ್ವಿ, ಆತ್ಮಕಥನಗಳನ್ನು ನೋಡಿದ್ವಿ. ಇಲ್ಲಿ ಯಾಕೆ ನಾವು ಈ ಕಾನ್ಸೆಪ್ಟನ್ನು ತೊಗೊಂಡ್ವಿ ಅಂದರೆ ಬಹಳಷ್ಟು ಕೇಳ್ತಕ್ಕಂಥ ಪ್ರಶ್ನೆಗಳು ಇದ್ರ ಮೇಲೆ. ಹಾಗಾಗಿ ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.